ಕಾಂಗ್ರೆಸ್ನಲ್ಲಿ ಮತ್ತೆ ಶುರುವಾಯಿತು ನೆಕ್ಸ್ಟ್ ಸಿಎಂ ಅಭಿಯಾನ. ಸಿದ್ದು ವಿರುದ್ಧ ಬಹಿರಂಗವಾಗಿ ಯುದ್ಧವನ್ನ ಸಾರಿದ್ದಾರೆ ಡಿಕೆಶಿ ಬೆಂಬಲಿಗರು. ಬೈ ಎಲೆಕ್ಷನ್ ಫಲಿತಾಂಶದ ಬಳಿಕ ಡಿಕೆಶಿ ಬಣದಲ್ಲಿ ರಣೋತ್ಸಾಹ ಶುರುವಾಗಿದೆ. ಡಿಕೆಶಿಯನ್ನ ಮುಖ್ಯಮಂತ್ರಿಯಾಗಿ ಮಾಡಲೇಬೇಕು ಅಂತ ಈಗ ಪಣ ತೊಟ್ಟಿದ್ದಾರೆ. ಹೀಗಾಗಿ ತಣ್ಣಗಾಗಿದ್ದ ವಿವಾದಕ್ಕೆ ಮತ್ತೆ ಬೆಂಕಿ ಹಚ್ಚಿದ್ದಾರೆ ಡಿಕೆ ಗ್ಯಾಂಗ್. ಡಿಕೆಶಿ 200% ಸಿಎಂ ಆಗ್ತಾರೆ ಅಂತ ಉದಯ್ ಕುಮಾರ್ ಕದಲೂರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಉದಯ್ ಕದಲೂರು ಮಧೂರು ಕಾಂಗ್ರೆಸ್ ಶಾಸಕ ಆಗಿದ್ದಾರೆ. ಡಿಕೆಶಿ ಸಿಎಂ ಆಗುವ ಬಗ್ಗೆಯೇ ಶೀಘ್ರವೇ ಹೈಕಮಾಂಡ್ ತೀರ್ಮಾನವನ್ನ ಮಾಡ್ತಾರಂತೆ. ಇನ್ನು ಇತ್ತ ಕುಣಿಗಲ್ ಶಾಸಕ ರಂಗನಾಥ್ರಿಂದಲೂ ಕೂಡ ಭರ್ಜರಿ ಬ್ಯಾಟಿಂಗ್ ಆಗ್ತಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹೀಗಾಗಿ ಡಿಕೆಶಿ ಸಿಎಂ ಆಗೋದನ್ನ ಯಾರಿಂದಲೂ ತಡೆಯಲು ಆಗಲ್ಲ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಒಕ್ಕಲಿಗರ ಸಾಮ್ರಾಜ್ಯದ ನಾಯಕರಾಗಿ ಡಿಕೆಶಿ ಹೊರಹೊಮ್ಮಿದ್ದಾರೆ. ಈ ರೀತಿಯಾಗಿ ಗ್ಯಾರಂಟಿ ನ್ಯೂಸ್ಗೆ ಕಾಂಗ್ರೆಸ್ ಶಾಸಕರು ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಕಾಂಗ್ರೆಸ್ ಶಾಸಕರು ಎಕ್ಸ್ಕ್ಲೂಸಿವ್ ಹೇಳಿಕೆಯೊಂದನ್ನ ಕೊಟ್ಟಿದ್ದಾರೆ ನೋಡಿ. ರಾಜ್ಯದಲ್ಲಿ 3 ಕ್ಷೇತ್ರವನ್ನ ಕಾಂಗ್ರೆಸ್ ಈಗ ತಮ್ಮ ತೆಕ್ಕೆಯಲ್ಲೇ ಉಳಿಸಿಕೊಂಡು ಬಿಟ್ಟಿದ್ದಾರೆ. ಭರ್ಜರಿಯಾಗಿ 3ಕ್ಕೆ 3 ಕ್ಷೇತ್ರವನ್ನ ಗೆದ್ದು ಬೀಗಿದ್ದಾರೆ. ಈ ಮೂಲಕವಾಗಿ ಈಗ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆಯ ವಿಚಾರ ಮತ್ತೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ಶಾಸಕರೇ ಈ ಬಾರಿ ಧ್ವನಿ ಎತ್ತುತ್ತಿದ್ದಾರೆ. ಈ ಮೂಲಕವಾಗಿ ಮತ್ತೊಂದು ಸಮರದ ಮುನ್ಸೂಚನೆಯನ್ನ ಕೊಡ್ತಿದ್ದಾರೆ ನೋಡಿ. ಇಷ್ಟು ದಿನ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ತಣ್ಣಗಿತ್ತು. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಭರ್ಜರಿಯಾಗಿ 3 ಕ್ಷೇತ್ರವನ್ನ ಗೆದ್ದಿದ್ದಾರೆ. ಒಕ್ಕಲಿಗರ ನಾಯಕನಾಗಿ ಹೊರಹೊಮ್ಮಿದ್ದಾರೆ. ಇವೆಲ್ಲ ಹೊತ್ತಿನಲ್ಲೇ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಗ್ಯಾಂಗ್ ನಿಂದಲೇ, ಅವರ ಬಣದಿಂದಲೇ ಭಾರಿ ಬೆಂಬಲಗಳು ವ್ಯಕ್ತ ಆಗ್ತಾ ಇದೆ. 200% ಸಿಎಂ ಆಗ್ತಾರೆ, ಯಾರಿಂದಲೂ ಕೂಡ ಇದನ್ನ ತಡೀಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಡಿಕೆಶಿ ಸಿಎಂ ಆಗುವಂತಹ ಬಗ್ಗೆ ಹೈಕಮಾಂಡ್ ಕೂಡ ತೀರ್ಮಾನ ಮಾಡ್ತಾರೆ ಅಂತ ಕುಣಿಗಲ್ ಶಾಸಕ ರಂಗನಾಥ್ ಕೂಡ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಇನ್ನು ಮಧುರು ಕಾಂಗ್ರೆಸ್ ಶಾಸಕ ಉದಯ್ ಕದಲೂರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 100ಕ್ಕೆ 200% ಅವ್ರು ಆಗ್ತಾರೆ. ಅವರ ಸಮಯ ಬಂದಾಗ 100ಕ್ಕೆ 200% ಆಗ್ತಾರೆ. ಮುಂದಿನ ದಿನಗಳಲ್ಲಿ ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಅದ್ರ ಬಗ್ಗೆ ನಾವೇನು ಹೇಳೋಕೆ ಹೋಗಲ್ಲ, ನಮ್ಮ ಬಗ್ಗೆ ಮಾಹಿತಿ ಇಲ್ಲ. ಒಟ್ಟಿನಲ್ಲಿ ಅವ್ರಿಗೆ ಮಾಡುವಂಥ ಸಾಮರ್ಥ್ಯ, ಆಗುವಂಥ ಸಾಮರ್ಥ್ಯ, ರಾಜ್ಯವನ್ನು ಆಳುವಂಥ ಸಾಮರ್ಥ್ಯ ಇದೆ. ಅವ್ರಿಗೆ ಜನ ಬೆಂಬಲನೂ ಇದೆ. ಅದಕ್ಕೆ ಈ ಚುನಾವಣೆ ಜನಬಣ್ಣದಲ್ಲಿ ಗೆದ್ದಿರೋದೇ ಸಾಕ್ಷಿ. ಮುಖ್ಯಮಂತ್ರಿಗಳ ಸ್ಥಾನವನ್ನು ನಿರ್ಧಾರ ಮಾಡೋಂಥದ್ದು ಹೈಕಮಾಂಡು. ಡಿ ಕೆ ಶಿವಕುಮಾರ್ ಸಾಹೇಬರು ಅಧ್ಯಕ್ಷರಾಗಿ ಸರ್ಕಾರವನ್ನು 136ರಿಂದ 140ಕ್ಕೆ ಶಾಸಕರು ಮಾಡಿದ್ದಾರೆ, ಗೆಲ್ಲಿಸಿದ್ದಾರೆ. ಸೊ ಹಾಗಾಗಿ ಅದು ನಿರ್ಧಾರ ಅವ್ರು ತೆಗೆದುಕೊತಾರೆ. ಮುಂದಿನ ಒಂದಿನ ಮುಖ್ಯಮಂತ್ರಿ ಆಗೋದಂತೂ ನಿಜ, ಯಾರೂ ತಡೆಯೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗೋದ್ರಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರವರ ಪಾತ್ರ ಎಷ್ಟಿದೆ ಅಂತ ಎಲ್ಲರಿಗೂ ಗೊತ್ತಿದೆ.